ನಮಸ್ಕಾರ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಕಳೆದ 10 ದಿನಗಳಿಂದ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಕುರ್ಚಿ ಭಾಗದಿಂದ ಕಾಮಗಾರಿ ಪ್ರಾರಂಭ ಆಗಬೇಕಂತೇಳಿ ನಿರಂತರ 10 ದಿನಗಳ ಒಂದು ಹೋರಾಟದ ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ಕುರ್ಚಿ ಕಡೆಯಿಂದ ಕಾಮಗಾರಿ ಪ್ರಾರಂಭಿಸಿ ಆ ಹೋರಾಟಕ್ಕೆ ಅಂತ್ಯವನ್ನು ಹಾಡಿದ್ದು ಆ ಒಂದು ಯಶಸ್ವಿ ಹೋರಾಟಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಮಾನ್ಯ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ಇವತ್ತು ನನಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಾರ. ನಾನು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಜನಪರ ಹೋರಾಟಗಳ ಒಂದು ಎದ್ದಾಗ ಹೋರಾಟಗಾರರು ಅದರಲ್ಲಿ ಪಾಲ್ಗೊಂಡು ಆ ಹೋರಾಟಕ್ಕೆ ಆ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸರ್ಕಾರಗಳ ಮೇಲೆ ಒಂದು ಪ್ರೆಷರ್ ತರಬೇಕಂದ್ರೆ ಒಂದು ಒತ್ತಡವನ್ನು ತರಾಕ ಎಲ್ಲರೂ ಸೇರಿದ್ರೆ ಮಾತ್ರ ಸರ್ಕಾರಗಳು ಮಣಿತಾವು. ಆ ಕೆಲಸ ಇವತ್ತು ಕರ್ನಾಟಕ ರಕ್ಷಣಾ ಸೇವಾದಳದವರು ಮಾಡ್ಯಾರ. ನನಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನ ಕೂಡ ಮಾಡ್ಯಾರ. ಹೋರಾಟಗಾರರಿಗೆ ಯಾವುದೇ ರೀತಿಯ ಪಗಾರ ಇರಂಗಿಲ್ಲ, ಯಾವುದೇ ರೀತಿಯ ಅಧಿಕಾರ ಇರಂಗಿಲ್ಲ. ಹೋರಾಟಗಾರರಿಗೆ ಒಂದು ಜನಪರ ಸಂಘಟನೆಗಳು ಆಗಲಿ, ಇವತ್ತ ಜನರ ಒಂದು ಆಶೀರ್ವಾದ, ಒಂದು ಬೆಂಬಲನೆ, ಒಂದು ಅವ್ರಿಗೆ ಶ್ರೀರಕ್ಷೆ, ಅದೇ ದೊಡ್ಡ ಪಗಾರ ಅವ್ರಿಗೆ. ಅವರು ಮುಂದೆ ಬರುವಂಥ ದಿನಗಳಲ್ಲಿ ಅದು ಹೋರಾಟ ಮಾಡೋಕೆ ಹುರುಪ ಉಮೇಶ್ ತುಂಬಿದಂಗದು. ಆ ಕೆಲಸವನ್ನು ಇವತ್ತ ನಮ್ಮ ಕರ್ನಾಟಕ ರಕ್ಷಣಾ ಸೇವಾದಳದವ್ರು ಮಾಡ್ಯಾರ. ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀನಿ. ಮುಂಬರೋ ದಿನಗಳಲ್ಲಿ ನಾವು ನಿರಂತರ ಕರ್ನಾಟಕ ರಾಜ್ಯದೊಳಗೆ ರೈಲ್ವೆ ಅಭಿವೃದ್ಧಿ ಆಗಬೇಕು. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಆ ನಿಟ್ಟಿನೊಳಗ ಕೇರಳ ಭಾಗದಲ್ಲಿ, ಮಹಾರಾಷ್ಟ್ರ ಎಲ್ಲ ಕಡೆ ಏನು ರೈಲ್ವೆ ಅಭಿವೃದ್ಧಿ ಆಗೈತಲ್ಲ ಅದರಂತೆ ಅಭಿವೃದ್ಧಿ ನಮ್ಮ ಕರ್ನಾಟಕದಲ್ಲೂ ಆಗ್ಬೇಕನ್ನುವಂಥ ಒಂದು ಸ್ವ ಇಚ್ಛೆಯಿಂದ ಒಂದು ಒಳ್ಳೆಯ ಹೋರಾಟಗಳನ್ನು ಮಾಡಿ ಅಭಿವೃದ್ಧಿ ಕ್ರಮೇಣವಾಗಿ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ತಮ್ಮೆಲ್ಲ ಬೆಂಬಲ ಬೇಕಾಗತ್ತ. ಆ ಕೆಲಸ ನೀವು ಮಾಡಿರಿ. ಮುಂದಾದರೂ ನಾವು ಈಗ ಲೋಕಾಪುರ ಟು ಧಾರವಾಡ ರೈಲು ಮಾರ್ಗಕ್ಕೆ ಈಗಾಗಲೇ ಅದು ಹೋರಾಟ ಹೋದ ವರ್ಷದಿಂದ ಪ್ರಾರಂಭ ಆಗೈತಿ. ಈ ವರ್ಷನೂ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಅಂದ್ರೆ ಗುಡ್ಡದಾಗ ನಾವು ಹೋರಾಟ ಹಾಕೊಳ್ಳೋದಿವು. ಅವಾಗ ತಾವು ಎಲ್ಲ ಬಂದು ಬೆಂಬಲ ಮಾಡಬೇಕು. ಆ ಹೋರಾಟ ಯಶಸ್ವಿಗೊಳಿಸುವಲ್ಲಿ ನಿಮ್ಮ ಒಂದು ಪಾತ್ರ ಅದರಲ್ಲಿ ಇರಬೇಕಂತೇಳಿ ತಮಗೆ ಕೇಳಿಕೊಂಡು ಭಾಳಷ್ಟು ಧನ್ಯವಾದಗಳನ್ನು ಹೇಳ್ತೀನಿ. ತಾವು ಜನಪರವಾಗಿ ಕೆಲಸ ಮಾಡ್ರಿ. ಭಾಳಷ್ಟು ನಮ್ಮ ರಾಜ್ಯದೊಳಗೆ, ನಮ್ಮ ಜಿಲ್ಲೆ ಒಳಗೆ ಇವತ್ತು ಮುಳುಗಡೆ ಸಮಸ್ಯೆ ಐತಿ. ಬಾಗಲಕೋಟೆ ನವನಗರದೊಳಗೆ ಸಾರ್ವಜನಿಕ ಸೌಲಭ್ಯದ ಇದೆ, ಉದ್ಯೋಗದ ಭಾಳಷ್ಟು ಸಮಸ್ಯೆಗಳ ಬಾಗಲಕೋಟೆ ಜಿಲ್ಲೆ ಒಳಗೂ ಐತಿ, ಬಾಗಲಕೋಟೆ ನಗರದಾಗೂ ಐತಿ. ಆ ನಿಟ್ಟಿನೊಳಗೆ ತಾವು ಅವರ ಜನರ ಸಮಸ್ಯೆಗೆ ಸ್ಪಂದನೆ ಮಾಡ್ರಿ, ಬಾಗಲಕೋಟೆ ಅಭಿವೃದ್ಧಿಗೆ ಶ್ರಮ ಮಾಡ್ರಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಬೇಕಂತೇಳಿ ಕರೆಯನ್ನು ಕೊಡ್ತೀನಿ ಈ ಸಂಘಟನೆಗೆ. ಧನ್ಯವಾದಗಳು. ಕುತುಬುದ್ದೀನ್ ಕಾಜಿ.